ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ಇವತ್ತು ನಾನು ಟೇಸ್ಟಿಯಾಗಿರ್ತಕ್ಕಂಥ ಒಂದು ಬಿರಿಯಾನಿಯನ್ನು ಅರ್ಧ ಗಂಟೆ ಒಳಗಡೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಒಂದು 3/4 kgಯಷ್ಟು ಚಿಕನನ್ನು ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಮ್ಯಾರಿನೇಟ್ ಮಾಡೋಕ್ಕೆ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿಣದ ಹುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ವಿನೆಗರು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಮ್ಯಾರಿನೇಟ್ ಆಗಲಿ ಅಷ್ಟೊತ್ತಿಗೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರನ್ನು ತಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲು, 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಕುಕ್ಕಿಂಗ್ ಆಯಿಲು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ 2 ಮೀಡಿಯಮ್ ಸೈಜ್ ಕಟ್ ಮಾಡಿದ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿದ 2 ಹಸಿಮೆಣಸಿನ್ಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿದ 2 ಮೀಡಿಯಮ್ ಸೈಜ್ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಒಂದು 30 ಸೆಕೆಂಡು ಲಿಡ್ ಹಾಕಿಬಿಟ್ಟು ಸಿಮ್ಮಲ್ಲಿಟ್ಟರೆ ಟೊಮೊಟೊ ಸಾಫ್ಟಾಗಿ ಬೇಯುತ್ತೆ. ಟೊಮೊಟೊ ಬೆಂದಿದೆ. ಈಗ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಅರಿಶಿಣದ ಹುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಹುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಹುಡಿ, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಹುಡಿ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಫ್ಲೇವರಿಗೋಸ್ಕರ ಒಂದು 3-4 ಬಿರಿಯಾನಿ ಎಲೆಯನ್ನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಹುರಿದು ಹುಡಿ ಮಾಡಿದ ಸೋಂಪಿನ ಹುಡಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಹುಡಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಮಸಾಲೆಗಳನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಮ್ಯಾರಿನೇಟ್ ಮಾಡಿಟ್ಟಿರ್ತಕ್ಕಂಥ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಬಿಟ್ಟು ಚಿಕನ್ನು ಒಂದು 3/4 ಭಾಗ ಬೇಯೋವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು. ಮಸಾಲೆ ಎಲ್ಲ ಚಿಕನಿಗೆ ಚೆನ್ನಾಗಿ ಹಿಡಿದ ಮೇಲೆ ನಾವು ಅದನ್ನು ಸಿಮ್ಮಲ್ಲಿಟ್ಬಿಟ್ಟು ಬೇಯಿಸ್ಕೋಬೇಕು. ನೀರು ಹಾಕ್ದಲೇ ಇರೋದ್ರಿಂದ ತಳ ಹಿಡಿಬೋದು. ಹಾಗಾಗಿ ಒಂದು 2-3 ಸಲನಾದರೂ ಲಿಡ್ಡನ್ನು ಓಪನ್ ಮಾಡಿ ಕೈ ಆಡಿಸ್ಕೋಬೇಕು. ನಾನಿಲ್ಲಿ ಬಿರಿಯಾನಿ ಮಾಡೋದಕ್ಕೆ 2 ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ತಗೋತಾ ಇದ್ದೀನಿ. ನೋಡಿ, ಈ ರೀತಿ ಅಕ್ಕಿ ತಗೊಂಡ್ರೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. 2 ಲೋಟ ಅಕ್ಕಿಗೆ 4 ಲೋಟದಷ್ಟು ನೀರು ತಗೋಬೇಕು. ಚಿಕನ್ ಬೇಯಬೇಕಾದ್ರೆ ನೀರು ಬಿಟ್ಕೊಳ್ಳೋದ್ರಿಂದ ನಾವು ನೀರು ತಗೋಬೇಕಾದ್ರೆ 4 ಲೋಟ ನೀರು ತಗೊಂಡ್ರೆ ಸಾಕು. ಚಿಕನ್ ಈಗ 3/4 ಭಾಗ ಬೆಂದಿದೆ. ಇನ್ನು ನಾವಿದಕ್ಕೆ ನೀರು ಸೇರಿಸ್ಕೊಳ್ಳೋಣ. 2 ಲೋಟದಷ್ಟು ಅಕ್ಕಿ ತಗೊಂಡಿರೋದ್ರಿಂದ 4 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನಾವು ಮ್ಯಾರಿನೇಟ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀವಿ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ 1 ನಿಂಬೆ ಹಣ್ಣಿನ ರಸನ ಇದಕ್ಕೆ ನಾವು ಸೇರಿಸ್ಕೋಬೇಕು. ಹಾಗೆ ಟೇಸ್ಟು ಮತ್ತು ಫ್ಲೇವರಿಗೋಸ್ಕರ ನಾನು ಸ್ವಲ್ಪ ಕಸ್ತೂರಿ ಮೆಥಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ತೊಳೆದಿಟ್ಟಿರ್ತಕ್ಕಂಥ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಅಕ್ಕಿ ತೊಳೆದ ಮೇಲೆ ಅದನ್ನು ಒಂದು 5-10 ನಿಮಿಷ ನೆನೆಯಾಕ್ಬಿಟ್ಟು ನಾನು ಅದನ್ನು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ನೆನೆಸೋದ್ರಿಂದ ಬಿರಿಯಾನಿ ರೈಸು ತುಂಬಾ ಸಾಫ್ಟಾಗಿ ಬರುತ್ತೆ. ನೀರೆಲ್ಲ ಡ್ರೈ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಮಧ್ಯ ಮಧ್ಯದಲ್ಲಿ ನಾವು ಕೈ ಆಡಿಸ್ತಾ ಇರಬೇಕು. ಅದನ್ನು ತಳ ಹಿಡಿದಲೇ ಇರೋ ಹಾಗೆ ನೋಡ್ಕೋಬೇಕು. ನೋಡಿ, ಈ ರೀತಿ ನೀರೆಲ್ಲ ಡ್ರೈ ಆಗಬೇಕು. ಈಗ ಇದು ಒಂದು 3/4 ಭಾಗ ಬೆಂದಿದೆ. ಈಗ ನಾವು ಕುಕ್ಕರಿಗೆ ಲಿಡ್ ಹಾಕಿಬಿಟ್ಟು ಒಂದು 10 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಕುಕ್ಕರನ್ನು ಡೈರೆಕ್ಟಾಗಿ ಒಲೆ ಮೇಲೆ ಇಡಬಾರ್ದು. ನೋಡಿ, ಈ ರೀತಿ ಒಂದು ತಗಡನ್ನು ಇಟ್ಟು ಅದ್ರ ಮೇಲೆ ಕುಕ್ಕರನ್ನು ಇಡಬೇಕು. ಈ ರೀತಿ ಇಡೋದ್ರಿಂದ ಒಂದು ಸ್ವಲ್ಪನೂ ತಳ ಹಿಡಿಯೋದಿಲ್ಲ ಮತ್ತು ಆವಿ ಹೊರಗಡೆ ಹೋಗ್ದಲೇ ದಮ್ಮಲ್ಲಿ ಬೇಯೋದ್ರಿಂದ ಬಿರಿಯಾನಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ.
ಬಿರಿಯಾನಿ ಬೇಯೋದ್ರೊಳಗಡೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಸಲಾಡನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ, ಒಂದು ಟೊಮೊಟೊ, ಒಂದು ಕಟ್ ಮಾಡಿದ ಕ್ಯಾರೆಟು, ಹಾಗೆ ಸಣ್ಣದಾಗಿ ಕಟ್ ಮಾಡಿದ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಲೋಟದಷ್ಟು ಮೊಸರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮೊಸರು ಇಷ್ಟೇ ಸೇರಿಸ್ಬೇಕು ಅಂತ ಏನಿಲ್ಲ, ನಿಮಗೆ ಹೇಗೆ ಬೇಕೋ ಹಾಗೆ ಸೇರಿಸ್ಕೋಬೋದು. ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾನು ಇನ್ನೂ ಒಂದು 1/4 ಲೋಟ ಮೊಸರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೊಸರು ಬಜ್ಜಿನೂ ರೆಡಿ ಆಯಿತು ನೋಡಿ ಬೇಗ. ಕುಕ್ಕರನ್ನು 10 ನಿಮಿಷ ಸಿಮ್ಮಲ್ಲಿಟ್ಟು ಆಫ್ ಮಾಡಿದ್ವಿ. ಈಗ ಒಂದು 5 ನಿಮಿಷ ಆಗಿದೆ. ಇದನ್ನು ನಾವು ಓಪನ್ ಮಾಡಿ ನೋಡೋಣ. ನೋಡಿ, ಒಂದು ಸೂಪರ್ ಆಗಿರ್ತಕ್ಕಂಥ ಟೇಸ್ಟಿಯಾದ ಬಿರಿಯಾನಿ ಎಷ್ಟು ಬೇಗ ರೆಡಿ ಆಯಿತು. ಒಂದು 25ರಿಂದ 30 ನಿಮಿಷದ ಒಳಗಡೆ ಒಂದು ಟೇಸ್ಟಿಯಾಗಿರ್ತಕ್ಕಂಥ ಸೂಪರ್ ಬಿರಿಯಾನಿಯನ್ನು ರೆಡಿ ಮಾಡ್ಕೋಬೋದು. ಚಿಕನ್ ಬಿರಿಯಾನಿ ಅಂತ ಹೇಳಿದರೆ ಎಲ್ರಿಗೂ ಇಷ್ಟ. ಒಂದು ಸಲ ಈ ರೀತಿ ಮಾಡಿ ನೋಡಿ. ರೆಸ್ಟೋರೆಂಟ್ಗಳಲ್ಲಿ ತಿಂದ ಬಿರಿಯಾನಿದು ಟೇಸ್ಟಿನ ಫೀಲೇ ಮನೆಯಲ್ಲೂ ಆಗುತ್ತೆ. ರೈಸನ್ನು ಮುಟ್ಟು ನೋಡಿದರೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ. ಚಿಕನ್ನು ಅಷ್ಟೇ ಸಾಫ್ಟಾಗಿ ಬೆಂದಿದೆ ನೋಡಿ. ತುಂಬ ಬಿಸಿ ಇದೆ, ಕೈಯಲ್ಲಿ ಮುಟ್ಟೋಕ್ಕಾಗ್ತಾ ಇಲ್ಲ. ನೋಡಿ, ಸ್ಟೀಮಲ್ಲಿ ಬೇಯಿಸಿರೋದ್ರಿಂದ ಕೈಯಲ್ಲೇ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನನ್ನು ಸಪೋರ್ಟ್ ಮಾಡಿ. ಬಿರಿಯಾನಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಮೊಸರು ಬಜ್ಜಿ. ನೋಡಿ, ಈ ರೀತಿ ಒಂದು ಸಲ ಮೊಸರು ಬಜ್ಜಿ ಮಾಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ನಾನು ಮಾಡಿರ್ತಕ್ಕಂಥ ಈ ಬಿರಿಯಾನಿ ರೆಸಿಪಿ ಇಷ್ಟವಾಗಿದ್ದರೆ ಎಲ್ಲರೂ ಒಂದು ಲೈಕು, ಶೇರು, ಸಬ್ಸ್ಕ್ರೈಬು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.